ಸಾಮಾನ್ಯವಾಗಿ ಧರ್ಮ ಅಂದ ತಕ್ಷಣ ಕೆಲವರು ದಾನ ಮಾಡ್ತಕ್ಕಂಥದ್ದು ಅದನ್ನು ಧರ್ಮ ಅಂತ ಕೂಡ ತಿಳ್ಕೊತಾರೆ. ಇನ್ನೊಂದು ನೀನು ಹೇಳ್ಬಿಟ್ಟಿದ್ಯಾ ಪೂಜೆ ಮಾಡೋದು, ಸಮಯಕ್ಕೆ ಸರಿಯಾಗಿ ನಡ್ಕೊಳ್ಳೋದು, ಇನ್ನೊಂದು ಈ ಥರ ಎಲ್ಲವನ್ನು ಹೇಳೋದಕ್ಕೆ ಧರ್ಮ. ಇದಕ್ಕೆ ಮೀರಿ ಧರ್ಮ ಇದೆ. ಇದು ನಾವು ತಿಳ್ಕೊಂಡಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು, ನಡ್ಕೋತಾ ಇರತಕ್ಕಂಥದ್ದು, ಇದು ಧರ್ಮಕ್ಕೆ ಹತ್ತಿರವಾದ ವಿಚಾರನೇ ಅಲ್ಲ. ಈಗ ಏನು ಹೇಳಿದ್ದೀವಿ, ನೀನೇನು ಹೇಳಿದೆಯಮ್ಮ, ಇದು ಅದು ಆಗಬೇಕು, ಆಗ್ತಾ ಇಲ್ಲ ಅಲ್ವಾ? ಮತ್ತು ಅದು ಕೊರತೆ ಯಾವುದು? ಕೊರತೆ ವಿಚಾರಕ್ಕೆ ಹೋಗಿಲ್ಲ. ಧರ್ಮ ಅಂದರೆ ಇಷ್ಟೇ, ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು, ದೊಡ್ಡವ್ರ ಎದುರುಗಡೆ ನಿಂತ್ಕೋಬಾರ್ದು. ಸೊ ಈ ಥರದ ಒಂದು ಪ್ರಕ್ರಿಯೆ ಸೆಕ್ಷನ್ಸ್ಗಳನ್ನ ಮಾಡಿಬಿಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ದಂಗೆ. ರಸ್ತೆಯ ಸಂಚಾರಕ್ಕೆ ಏನೇನು ಬೇಕು ಹೇಳ್ತಾರೋ ಹಾಗೆ ಮನುಷ್ಯ ಅಂದರೆ ಹೀಗಿರಬೇಕು, ಹೀಗೆ ನಡ್ಕೋಬೇಕು, ಅದು ಹಾಗೆ ಅಲ್ಲಲ್ಲೇ ಇರುತ್ತೆ ಹೊರತು ನಡ್ಕೊಳ್ಳೋಕ್ಕೆ ಮಾಡೋಕ್ಕೆ ಯಾರಿಂದನೂ ಆಗಿಲ್ಲ. ಆದರೂ ಧರ್ಮ ಅನ್ನೋದನ್ನು ಹೇಳ್ತಿದ್ದೀವಿ. ಇನ್ನೊಂದು ಕಡೆ ರಾಜಕೀಯ ಭಾಷೆಯಲ್ಲಿ ಧರ್ಮ ಅಂದರೆ ಜಾತಿ ಅಂತಾರೆ, ಹೌದು ಅಲ್ವಾ? ಸೊ ಎಷ್ಟು ತಪ್ಪು ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನಗೊಂದೊಂದ್ಸಲ ಅನಿಸತ್ತೆ, ಧರ್ಮದ ಬಗ್ಗೆ ಅಂತ ಮಾತಾಡ್ತಾರೆ ಕೂತ್ಕೊಂಡು ರಾಜಕೀಯದ ಮಟ್ಟದಲ್ಲಿ, ಅವ್ರಿಗೆ ಅದ್ರ ಬಗ್ಗೆ ಸತ್ಯನೇ ಇನ್ನೂ ಅರ್ಥ ಆಗಿಲ್ಲ, ಧರ್ಮ ಎಂದರೆ ಏನು ಅಂತ. ಆದರೂ ಕೂಡ ನಮ್ಮ ದೇಶದಲ್ಲಿ ಹೊಡೆದಾಡ್ತಾ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಧರ್ಮದ ಮೂಲಾರ್ಥ ಇನ್ನೂ ಗೊತ್ತಿಲ್ಲದೆ ಇರತಕ್ಕಂಥವರು ನಮ್ಮ ದೇಶ ತುಂಬಿದ್ದಾರೆ ಅಂತ ನಾನು ಹೇಳ್ಬೋದೇ ಹೊರತು ಧರ್ಮವನ್ನು ಅನುಸರಿಸ್ತಕ್ಕಂಥ ವಿಚಾರಕ್ಕೆ ನಾವು ಹೋಗೂ ಇಲ್ಲ, ನಮಗೆ ಗೊತ್ತೇ ಇಲ್ಲ. ಹಾಗಿರಬೇಕಾದ್ರೆ ಯಾವ ರೀತಿಯ ಸತ್ಯತೆಯನ್ನು ನಾವು ತಿಳ್ಕೋಬೇಕಿತ್ತು? ಇದರ ಸತ್ಯ ಆದರೂ ಏನು? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಧರ್ಮದ ಮೂಲ ಅರ್ಥ ಹೇಳಲೇಬೇಕು. ಹೌದು. ಏನಿರಬಹುದು ಅಂದರೆ ನಿಮಗೆಲ್ಲ ಶಾಕ್ ಆಗತ್ತೆ. ಧರ್ಮದ ಮೂಲ ಅರ್ಥ ಹೇಳಿದ್ರೆ ನಿಮಗೆಲ್ಲ ಶಾಕ್. ಸಾಧ್ಯನಾ? ಹೌದು. ಯಾವುದು ಸಾಧ್ಯನಾ ಅಂತಕ್ಕಂಥ ತೋರಿಸ್ತಕ್ಕಂಥ ಕಾರ್ಯಕ್ರಮವೇ ಆರೋಗ್ಯ ರಹಸ್ಯ. ಧರ್ಮದ ಮೂಲ ಅರ್ಥ ರಕ್ತಹೀನತೆಯನ್ನು ತಿಳಿಯದೇ ಇರುವುದು. ಧರ್ಮ ಯಾವುದು ಅಂದರೆ ರಕ್ತದ ಹೀನತೆ. ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ, ಮೂಳೆಗಳಿಗೆ ಎಲ್ಲ ಕಾರಣಕ್ಕೂ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ, ಮಕ್ಕಳಿಂದ ದೊಡ್ಡವರಾದಿವರೆಗೂ. ಇದು ರೀ ಧರ್ಮ. ನಮ್ಮ ದೇಹಕ್ಕೆ ವಂಚನೆ ಮಾಡುತ್ತಿರುವುದೇ ಧರ್ಮ, ಅಧರ್ಮ. ರಕ್ತಹೀನತೆ ಯಾರಿಗಿಲ್ಲ? ಎಲ್ಲರಿಗೂ ಸಾರಸಟ್ಟಲ್ಲಿದೆ, ಪ್ರತಿಯೊಬ್ಬರಿಗೂ ಇರುತ್ತೆ ರಕ್ತಹೀನತೆ. ಇದೆ ಅಂತೀಯಾ? ಇಲ್ಲ ಅಂತೀಯ? ಪ್ರತಿಯೊಬ್ಬರಿಗೂ ರಕ್ತಹೀನತೆ ಇದೆ. ನಿಮ್ಮ ಮಕ್ಕಳಾದಿಯಾಗಿ ನೀವೇನು ತಿಂತೀರೋ, ಏನು ಎಕ್ಸಸೈಸ್ ಮಾಡ್ತೀರೋ, ನಿನ್ನೆ ಯೋಗ ಡೇ ಅಂತೆ. ಜೀವನ ಎಲ್ಲ ಆಯುಧ ಪೂಜೆ ಒಂದು, ಯೋಗ ಡೇ ಒಂದು, ಕ್ಯಾನ್ಸರ್ ಡೇ ಒಂದು, ಮದರ್ ಡೇ ಒಂದು, ಅಷ್ಟೇ. ಆ ಒಂದು ವರ್ಷಕ್ಕೊಂದ್ಸಲ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ಏನೆಲ್ಲ ಯದ್ವಾ ಬಂದ್ಬಿಡುತ್ತೆ ದೇಹಕ್ಕೆ. ಇದು ನಮ್ಮ ಹುಚ್ಚುತನ, ನಮ್ಮ ಭ್ರಮೆ. ಅಂದರೆ ಯೋಗ ಮಾಡಬೇಡಿ ಅಂತಲ್ಲ, ಯಾವ ಪುರುಷಾರ್ಥಕ್ರೆ ಅದರ ಅರ್ಥ ತಿಳ್ಕೊಂಡಿದ್ದೀವಿ. ಯೋಗದ ಸತ್ಯ ಗೊತ್ತಿದೆಯಾ? ಯೋಗದ ಮೂಲಾರ್ಥ ಗೊತ್ತಿದೆಯಾ? ಬಂಬಡಿ ಹೊಡೆದಿದ್ದು. ಹಬ್ಬ ಮಾಡ್ತೀವಿ, ಸತ್ಯ ಗೊತ್ತಿಲ್ಲ. ಯೋಗ ಮಾಡ್ತೀವಿ, ಸತ್ಯ ಗೊತ್ತಿಲ್ಲ. ಪೂಜೆ ಮಾಡ್ತೀವಿ, ಸತ್ಯ ಗೊತ್ತಿಲ್ಲ. ಊಟ ಮಾಡ್ತೀವಿ, ಸತ್ಯ ಗೊತ್ತಿಲ್ಲ. ಮಲ್ಕೋತೀವಿ, ಗೊತ್ತೇ ಇಲ್ಲ. ಮಾತಾಡ್ತೀವಿ, ಗೊತ್ತಿಲ್ಲ. ಮತ್ತು ಯಾವುದ್ರಿ ಧರ್ಮ? ಎಲ್ಲಿದೆ ಧರ್ಮ? ಕೂತ್ಕೊಂಡು ಓತ್ಲಾ ಹೊಡಿಯೋಕ್ಕಿದೆ ನೋಡಿಯಪ್ಪ, ನನಗಿದು ಗೊತ್ತು, ನನಗದು ಗೊತ್ತು ಅಂತ. ಈ ಓತ್ಲಾ ಹೊಡೆಯೋದ್ರಲ್ಲಿ ಮನುಷ್ಯ ಏನೂ ತಿಳ್ಕೊಳಕ್ಕಾಗಲ್ಲ.